ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳು. 2024ನೇ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ತುಲಾರಾಶಿ. ಎಲ್ಲ ರಾಶಿ ಭವಿಷ್ಯಗಳಿಗೂ ಕೂಡ ಗ್ರಹಗತಿಯೇ ಕಾರಣ. ಹಾಗಾಗಿ ಗ್ರಹಗತಿಗಳನ್ನು ವೀಕ್ಷಿಸೋಣ. ರವಿಯು ಕ್ರಮವಾಗಿ ತುಲಾರಾಶಿಯಿಂದ 11ನೇ ಮನೆ ಹಾಗೂ 12ನೇ ಮನೆಯಲ್ಲಿಯೂ, ಕುಜಗ್ರಹನು 9ನೇ ಮನೆಯಲ್ಲಿಯೂ, ಬುಧಗ್ರಹನು ಕ್ರಮವಾಗಿ 10 ಹಾಗೂ 11ನೇ ಮನೆಯಲ್ಲಿ, ಗುರುವು 8ನೇ ಮನೆಯಲ್ಲಿ, ಶುಕ್ರಗ್ರಹನು 12ನೇ ಮನೆ ವ್ಯಯಸ್ಥಾನದಲ್ಲಿ ಹಾಗೂ 1ನೇ ಮನೆಯಲ್ಲಿಯೂ, ಶನೈಶ್ಚರನು 5ನೇ ಮನೆಯಲ್ಲಿಯೂ, ರಾಹುಗ್ರಹನು ಮೀನರಾಶಿಯಲ್ಲಿ 6ನೇ ಮನೆಯಲ್ಲಿಯೂ, ಕೇತುಗ್ರಹನು ಕ್ರಮವಾಗಿ 12ನೇ ಮನೆಯ ವ್ಯಯಸ್ಥಾನ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭ ಮತ್ತು ಅಶುಭ ಫಲಗಳನ್ನು ಕೊಡತಕ್ಕಂಥವರಾಗುತ್ತಾರೆ. ರವಿಯು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೀರ್ತಿ ವೃದ್ಧಿಯನ್ನು, ಧನಲಾಭಾದಿಗಳನ್ನು, ಆರೋಗ್ಯ ವೃದ್ಧಿಯನ್ನು, ತಂದೆ ತಾಯಿಗಳ ಆರೋಗ್ಯ ವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೆ ತಂದೆ ತಾಯಿಗಳ ಅನುಗ್ರಹವನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ. ಅದೇ ರವಿಗ್ರಹವು 12ನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಹಾಗೂ ಧರ್ಮ, ನ್ಯಾಯ, ನೀತಿ ಅಂಥೇಳಿ ಯಾರು ತುಂಬ ಒಳ್ಳೆಯ ಮಾರ್ಗದಲ್ಲಿ ಸಂಚಾರವನ್ನು ಮಾಡುತ್ತಾರೋ ಅವರಿಗೆ ಮಾತ್ರ ಶ್ರೇಯೋಭಿವೃದ್ಧಿಯನ್ನು ಕೂಡ ಮಾಡಿಕೊಡ್ತಾನೆ. ಹಾಗಾಗಿ ತುಲಾರಾಶಿಯವರು ಆದಷ್ಟು ಒಳ್ಳೆಯ ಮಾರ್ಗದಲ್ಲಿ ಸಂಚಾರ ಮಾಡುವುದು ಬಹಳ ಉತ್ತಮ. ಅದೇ ರೀತಿಯಾಗಿ ಕುಜಗ್ರಹನು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶತ್ರು ಪೀಡೆಗಳನ್ನು, ಭೂ ಸಂಬಂಧಿಯಾಗಿರ್ತಕ್ಕಂತಹ ಕಲಹಗಳನ್ನು, ಭೂ ಸಂಬಂಧಿ ವ್ಯಾಪಾರಗಳಲ್ಲಿ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೆ ಮನೆಯಲ್ಲಿ ಸಹೋದರರಿಂದ ಕಲಹ ಹಾಗೂ ಸಹೋದರರ ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕೂಡ ತೋರಿಸಿಕೊಡ್ತಾನೆ. ಬುಧಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧರ್ಮ ಕಾರ್ಯಗಳಲ್ಲಿ ಮಾಡತಕ್ಕಂತಹ ಆಸಕ್ತಿಯನ್ನು ಹಾಗೂ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯನ್ನು, ಉದ್ಯೋಗ ಪ್ರಾಪ್ತಿಯನ್ನು ಕೊಡ್ತಾನೆ. ಅದೇ ಬುಧಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಸುಖವನ್ನು, ಅದೇ ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಇರುವವರಿಗೆ ಸಾಂಸಾರಿಕ ಸುಖವನ್ನು, ಸಂತಾನ ಪ್ರಾಪ್ತಿಯನ್ನು ಕೂಡ ಬುಧಗ್ರಹನು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಗುರುವು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವುದರಿಂದ ಗುರುವಿನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುವುದರಿಂದ ದೇವರ ಪ್ರಕೋಪವನ್ನು ತೋರಿಸಿಕೊಡ್ತಾನೆ. ಹಾಗೂ ಗುರು ಹಿರಿಯರ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ದೇವತಾ ಅನುಗ್ರಹಗೋಸ್ಕರವಾಗಿ ದೇವಸ್ಥಾನಗಳ ಭೇಟಿಯನ್ನು ಮಾಡುವುದು ಬಹಳ ಉತ್ತಮ. ಇಲ್ಲದಿದ್ದರೆ ಮನೆಯಲ್ಲಿಯೇ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹ ಪಡೆದುಕೊಂಡರೆ ಉತ್ತಮ ಫಲಗಳನ್ನು ಹೊಂದಬಹುದು. ಶುಕ್ರಗ್ರಹನು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆಭರಣ ಪ್ರಾಪ್ತಿ, ಆಭರಣಗೋಸ್ಕರವಾಗಿ ಧನ ವ್ಯಯವನ್ನು ಹಾಗೂ ಅಲಂಕಾರ ವಸ್ತುಗಳ ಆಗಮನವನ್ನು ಹಾಗೂ ಆಭರಣ ಅಲಂಕಾರ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಉತ್ತಮ ಆದಾಯವನ್ನು ಕೂಡ ಶುಕ್ರಗ್ರಹನು ಸೂಚನೆಯನ್ನು ಮಾಡುತ್ತಾನೆ. ಅದೇ ರೀತಿಯಾಗಿ ಅದೇ ಶುಕ್ರಗ್ರಹನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಂಸಾರಿಕ ಸುಖವನ್ನು, ಶಯನ ಸುಖವನ್ನು, ಅದೇ ರೀತಿಯಾಗಿ ಅಲಂಕಾರ ವಸ್ತುಗಳ ಪ್ರಾಪ್ತಿಯನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ. ಶನೈಶ್ಚರನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನವ್ಯಯ, ತಂದೆ ತಾಯಿಗಳೊಂದಿಗೆ ಜಗಳಗಳನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಪುತ್ರರಲ್ಲಿಯೂ ಕೂಡ ಕಲಹಗಳನ್ನು ತೋರಿಸಿಕೊಡ್ತಾನೆ. ಹಾಗಾಗಿ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಬರತಕ್ಕಂತಹ ಕಲಹಗಳು ತನ್ನಿಂದ ತಾನೇ ದೂರವಾಗುತ್ತವೆ. ರಾಹುಗ್ರಹನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಷೇರು ಮಾರ್ಕೆಟಿನಲ್ಲಿ ಕುಂಠಿತವಾಗಿರ್ತಕ್ಕಂತಹ ಪ್ರಗತಿಯನ್ನು, ನೀವು ತಗೊಂಡಿರ್ತಕ್ಕಂತಹ ಷೇರುಗಳು ನೀವು ಅನುಕೊಂಡ ಅಷ್ಟು ಲಾಭವೂ ಆಗದೇ ಇರುವಿಕೆಯನ್ನು ಹಾಗೂ ಕ್ರೀಡೆಯಲ್ಲಿ ಅಪಜಯಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ. ಕೇತುಗ್ರಹನು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಜ್ಞಾನಪ್ರಾಪ್ತಿ, ವಿದೇಶ ಸಂಚಾರಗಳನ್ನು ಕೂಡ ತೋರಿಸಿಕೊಡ್ತಾನೆ. ಯಾರು ಬಹುದಿನದಿಂದ ವಿದೇಶ ಸಂಚಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇರೋ ಅವರಿಗೆ ಆ ಯೋಗವನ್ನು ಕೂಡ ಕೇತುಗ್ರಹನು ಅನುಗ್ರಹವನ್ನು ಮಾಡ್ತಾನೆ. ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ಫಲಗಳನ್ನು ಕೊಡತಕ್ಕಂತಹ ದಿನಾಂಕಗಳು 4, 7, 17 ಹಾಗೂ 21.
ಈ ದಿನಗಳಲ್ಲಿ ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಗಳನ್ನು ಹೊಂದಿಕೊಳ್ಳಿ. ತುಲಾರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣ ಬಿಳಿ ಹಾಗೂ ಹಳದಿ ಬಣ್ಣಗಳು ಉತ್ತಮ ಫಲಪ್ರದಗಳು. ತುಲಾರಾಶಿಯವರಿಗೆ ಗ್ರಹಗತಿಯ ಮೇಲಿಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.